ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕೊಲೆಯಾದಂತಹ ರೇಣುಕಾಸ್ವಾಮಿಯ ಕೊನೆ ದೃಶ್ಯ ಸಿಕ್ಕಿರುವಂಥದ್ದು. ಚಿತ್ರದುರ್ಗದ ಫಾರ್ಮಸಿಗೆ ಬಂದು ರೇಣುಕಾಸ್ವಾಮಿ ಹೋಗಿರ್ತಾರೆ. ಜೂನ್ 6ರ ರಾತ್ರಿ 10ಕ್ಕೆ ಕೊನೆ ಬಾರಿಗೆ ಆಫೀಸ್ನಿಂದ ಲಾಗೌಟ್ ಆಗಿರ್ತಾರೆ. ಜೂನ್ 7 ಶುಕ್ರವಾರ ರಜೆ ಇರುತ್ತೆ, ವೀಕ್ ಆಫ್ ಇರುತ್ತೆ ರೇಣುಕಾಸ್ವಾಮಿ ಅವರಿಗೆ. ಶನಿವಾರ ವೀಕ್ ಆಫ್ ಹಿನ್ನೆಲೆಯಲ್ಲಿ ಫಾರ್ಮಸಿಗೆ ಬಂದಿರೋದಿಲ್ಲ ರೇಣುಕಾಸ್ವಾಮಿ. ವೀಕ್ ಆಫ್ ಇದ್ರೂ ಕೂಡ ಕೆಲಸಕ್ಕೆ ಹೋಗ್ತೇನೆ ಅಂತೇಳಿ ಪೋಷಕರಿಗೆ ತಿಳಿಸಿರ್ತಾರೆ ರೇಣುಕಾಸ್ವಾಮಿ. ಮನೆ ಬಿಟ್ಟಿದ್ದ ರೇಣುಕಾ ಹಂತಕರ ಜೊತೆಗೆ ಅವರು ತೆರಳಿರ್ತಾರೆ. ರೇಣುಕಾಸ್ವಾಮಿ ಕೊನೆ ಬಾರಿಗೆ ಫಾರ್ಮಸಿಗೆ ಬಂದಿದ್ದಂತಹ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ತನ್ನದೇ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ಅವರು ಆಫೀಸ್ಗೆ ಬಂದಿರ್ತಾರೆ. ಬರ್ಮುಡಾ ಟೀ ಶರ್ಟ್ ಟೋಪಿಯನ್ನು ಧರಿಸ್ಕೊಂಡು ಬಂದಿರ್ತಾರೆ. ನೀವು ಕೂಡ ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಕೊಲೆಯಾಗಿರುವಂತಹ ರೇಣುಕಾಸ್ವಾಮಿಯವರ ಕೊನೆಯ ದೃಶ್ಯ. ಈ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಇದೇ ಫಾರ್ಮಸಿಯಲ್ಲಿಯೇ ಕೆಲಸವನ್ನ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಅವರು. ಶನಿವಾರ ವೀಕ್ ಆಫ್ ಇರುತ್ತೆ, ಆದರೂ ಕೂಡ ಅವರು ಫಾರ್ಮಸಿಗೆ ಬಂದಿರ್ತಾರೆ. ಮನೆಯವರಿಗೆ ನಾನು ಸ್ನೇಹಿತರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿರ್ತಾರೆ. ತದನಂತರ ಇವರನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡುವಂತಹ ಕೆಲಸಕ್ಕೆ ಡಿ ಗ್ಯಾಂಗ್ ಮುಂದಾಗುತ್ತೆ. ನೇರವಾಗಿ ಇಲ್ಲಿಂದ ಅವರನ್ನ RR ನಗರಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಪಟ್ಟಣಗೇರಿ ಶೆಡ್ನಲ್ಲಿ ಇವರನ್ನ ಲಾಕ್ ಮಾಡಲಾಗುತ್ತೆ. ಇಡೀ ರಾತ್ರಿ ಮನಸ್ಸೋ ಇಚ್ಛೆ ಥಳಿಸುವಂತಹ ಕೆಲಸ ಆಗುತ್ತೆ. ಅದಾದ ಮೇಲೆ ಜೂನ್ 9ನೇ ತಾರೀಕು ಅಂದರೆ ಭಾನುವಾರ ಈ ರೇಣುಕಾಸ್ವಾಮಿಯವರು ಉಸಿರನ್ನ ಚೆಲ್ಲಿದ್ದಾರೆ, ಡೆತ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. Zoom.